MLC ಅವರಾದಂಥ ತಿಪ್ಪೇಸ್ವಾಮಿ ಅವರೇ ಹಾಗೂ ನಮ್ಮ ನಿಮ್ಮೆಲ್ಲರ ನಾಯಕರಾದಂಥ MLC ಜಯರಾಯಗೌಡರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಬಂಧುಗಳೇ, ಈ ಒಂದು ಪಶ್ಚಿಮ ವಿಭಾಗದ ಏನು 10 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ, ಆ ಒಂದು ಭಾಗದಲ್ಲಿ ನಾವೇನಿವತ್ತು ಕಾರ್ಯಕ್ಷೇತ್ರ ಒಂದೊಂದು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳು ಮತ್ತು ಮುಖಂಡರುಗಳ ನೇತೃತ್ವದಲ್ಲಿ ಒಂದು ನಮ್ಮ ಈ ಪಶ್ಚಿಮ ವಿಭಾಗದ ಒಂದು ಕಮಿಟಿಯನ್ನ ಮೊದಲನೇದಾಗಿ ನಾವು ಮಾಡಬೇಕಾಗಿದೆ. ಮತ್ತೆ ಮಹಿಳಾ ಘಟಕವನ್ನು ಮಾಡಬೇಕಾಗಿದೆ. ಯುವ ಜನತಾ ದಳ ಮತ್ತು ವಿದ್ಯಾರ್ಥಿ ಜನತಾ ದಳ, ಹಿಂದುಳಿದ ವರ್ಗ, ಈ ಎಲ್ಲ ವಿಭಾಗಗಳನ್ನ ಮೊದಲನೇದಾಗಿ ನಾವು ನಮ್ಮ ಪಶ್ಚಿಮ ವಿಭಾಗದಲ್ಲಿ ಮಾಡಬೇಕಾಗಿದೆ. ಅದಕ್ಕೆ ಪೂರಕವಾಗಿ ತಾವೆಲ್ಲ ಇವತ್ತೇನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ಮುಖಂಡರು ಮತ್ತು ಅಧ್ಯಕ್ಷರುಗಳು ಈ ಸಭೆಯಲ್ಲಿ ಆಗಮಿಸಿದ್ದೀರಾ, ತಾವೆಲ್ಲ ಆದಷ್ಟು ಬೇಗ ಪಶ್ಚಿಮ ವಿಭಾಗದ ಮುಖ್ಯಸ್ಥರನ್ನಾಗಿ ಮಾಡೋದಕ್ಕೆ ಮುಖಂಡರುಗಳನ್ನ ಒಂದು ಪಟ್ಟಿನ ಆಯ್ಕೆ ಮಾಡಿ ಪ್ರತಿಯೊಂದು ಕ್ಷೇತ್ರದಿಂದ ನಮಗೆ ಬೇಗ ಕೊಡಬೇಕಾಗುತ್ತೆ. ಮತ್ತು ಮಹಿಳಾ ಘಟಕಕ್ಕೂ ಅಭ್ಯರ್ಥಿಗಳ ಒಂದು ಪಟ್ಟಿನ ಕೊಡಬೇಕಾಗುತ್ತೆ. ವಿದ್ಯಾರ್ಥಿ ಜನತಾ ದಳ ಮತ್ತು ಯುವ ಜನತಾ ದಳ ಎಲ್ಲ ವಿಭಾಗಗಳಲ್ಲೂ ಒಂದು ಕ್ಷೇತ್ರವನ್ನು ನಾವು ರೆಡಿ ಮಾಡಬೇಕಾಗಿರೋದ್ರಿಂದ ತಾವೆಲ್ಲ ಆದಷ್ಟು ಬೇಗ ನಮ್ಮ ಅಧ್ಯಕ್ಷಗಳ ಮುಖಾಂತರ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಆ ಭಾಗದ ಒಂದು ಕಮಿಟಿನೂ ಆದಷ್ಟು ಬೇಗ ಮಾಡಿಕೊಡ್ಬೇಕಾಗತ್ತೆ. ಅದರ ಜೊತೆಗೆ ವಾರ್ಡ್ಗಳ ಅಧ್ಯಕ್ಷರುಗಳ ಪಟ್ಟಿಯನ್ನು ಮತ್ತು ಮಹಿಳಾ ಘಟಕದ ಅಧ್ಯಕ್ಷರ ಪಟ್ಟಿಯನ್ನು ಇದಿಷ್ಟು ಕಾರ್ಯಕ್ರಮಗಳು ಸುಮಾರು 2-3 ಗಂಟೆಯಿಂದ ನಾವೆಲ್ಲ ತಿಳಿಸ್ತಾನೆ ಇದ್ದೀವಿ. ದಯವಿಟ್ಟು ಆದಷ್ಟು ಬೇಗ ಅದನ್ನ ರೆಡಿ ಮಾಡ್ಕೊಂಡು ಬಂದು ಇವತ್ತು ಯಾರ್ಯಾರು ರೆಡಿ ಮಾಡ್ಕೊಂಡು ಬಂದಿದ್ದೀರಾ ಅದನ್ನೆಲ್ಲ ದಯವಿಟ್ಟು ಕೊಡಿ. ಮುಂದಿನ ದಿನಗಳಲ್ಲಿ ಕೇವಲ ಇನ್ನೊಂದು ವಾರದೊಳಗಡೆ ಎಲ್ಲರೂ ಪಟ್ಟಿನ ರೆಡಿ ಮಾಡೋದು ಕೊಡಬೇಕು. ಆಮೇಲೆ ಅದರ ನಂತರ ನೀವು ಆದಷ್ಟು ಬೇಗ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮೀಟಿಂಗ್ ಕರಿಬೇಕು. ದಯವಿಟ್ಟು ನಾನು ಕೇಳ್ಕೊಂತೀನಿ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ವಿಭಾಗದಲ್ಲಿ ಅಲ್ಲೇ ನಿಮ್ಮ ಕಾರ್ಯಕರ್ತರುಗಳು ಮತ್ತು ಮುಖಂಡರ ಸಮ್ಮುಖದಲ್ಲಿ ಒಂದೊಂದು ಸಭೆಯನ್ನು ಆದಷ್ಟು ಬೇಗ ಏರ್ಪಡಿಸಬೇಕಾಗಿದೆ. ಆ ಒಂದು ಸಭೆಯಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಮತ್ತು ಮುಖಂಡರ ಅಭಿಪ್ರಾಯಗಳನ್ನ ನೇರವಾಗಿ ತಗೊಂಡು ಯಾವ್ಯಾವ ಭಾಗದಲ್ಲಿ ನಮ್ಮ ಏನು GPA ಅಭ್ಯರ್ಥಿಗಳನ್ನ ಮಾಡೋದಿಕ್ಕೆ ಯಾವ್ಯಾವ ಮಾನದಂಡ ಇದೆ, ಇವತ್ತೇನು ಕ್ಯಾಟಗರಿ ಮಾಡಿದ್ದಾರೆ, ಅದರಲ್ಲಿ ನಮ್ಮ ಪಕ್ಷದಿಂದ ಯಾವ್ಯಾವ ಭಾಗಗಳಲ್ಲಿ ಪ್ರಬಲರಾದ ಅಭ್ಯರ್ಥಿಗಳನ್ನ ನಾವು ಹಾಕ್ಬಹುದು, ಯಾರ್ಯಾರು ಪ್ರಬಲರಾಗಿದ್ದಾರೆ ಅನ್ನೋ ಪಟ್ಟಿನೂ ತಾವು ಅದೇ ಸಿದ್ಧ ಮಾಡಬೇಕಾಗತ್ತೆ. ಇದನ್ನೆಲ್ಲ ಇಷ್ಟು ಕೆಲಸಗಳನ್ನು ಆದಷ್ಟು ಬೇಗ ಮಾಡಬೇಕಾಗಿರೋದ್ರಿಂದ ತಾವೆಲ್ಲ 2 ದಿವಸಕ್ಕೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿ ಮೀಟಿಂಗ್ ಕರೆದು ಮತ್ತು ವಾರ್ಡ್ ವಿಭಾಗದ ಮೀಟಿಂಗ್ ಆದಷ್ಟು ಬೇಗ ಮಾಡಿ ಪಟ್ಟಿನ ತಂದುಕೊಡ್ತೀರ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಇವತ್ತೇನು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸಿದಿರೋ ಮುಖಂಡರುಗಳು ತಾವೆಲ್ಲ ಶ್ರಮ ವಹಿಸಿ ಒಂದು ನಮ್ಮ ಪಕ್ಷ ಬೆಂಗಳೂರಿನಲ್ಲಿ ಕಾರ್ಯಕರ್ತರುಗಳು ಇದ್ದಾರೆ, ನಮಗೆ ಅಭಿಮಾನಿಗಳಿದ್ದಾರೆ. ನಾವು ಸಂಘಟನೆ ಸ್ವಲ್ಪ ಹಿಂದೆ ಬಿದ್ದಿದ್ದೀವಿ, ಇನ್ನು ಮುಂದೆ ಆ ಥರ ಆಗಬಾರ್ದು. ನಾವು ಸಂಘಟನೆ ಹೋಗೋದಕ್ಕೆ ಇವಾಗ ನಮ್ಮ ಪಕ್ಷದಿಂದ ಮುಂದಿನ ದಿನಗಳಲ್ಲಿ ಕುಮಾರಣ್ಣವರು ಮತ್ತು ದೇವೇಗೌಡ ಅಪ್ಪಾಜಿಯವರು ಮಾಡಿರುವಂತಹ ಕಾರ್ಯಕ್ರಮಗಳ ಪಟ್ಟಿನೂ ನಮಗೆ ಕೊಡ್ತಾರೆ. ನಾವು ಪ್ರತಿಯೊಂದು ಮನೆಮನೆಗೂ ಮತ್ತು ಪಾರ್ಕ್ಗಳಲ್ಲಿ, ಹೋಟೆಲ್ಗಳ ಹತ್ರ ಎಲ್ಲ ಕಡೆ ಅವರ ಮಾಡಿರುವ ಕೆಲಸಗಳ ನಾವು ಸಾರ್ವಜನಿಕರಿಗೆ ತಿಳಿಸಬೇಕಾದಂತಹ ಪರಿಸ್ಥಿತಿ ಅನಿವಾರ್ಯವಾಗಿದೆ. ಯಾಕೆಂದ್ರೆ ಇಷ್ಟು ದಿವಸ ನಾವು ನಮ್ಮ ಲೀಡರ್ಗಳು ಮಾಡುವ ಕೆಲಸಗಳನ್ನ ನಾವು ಯಾರು ಹೇಳ್ತಾ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ನಮ್ಮ ದೇವೇಗೌಡ ಅಪ್ಪಾಜಿಯವರು ಮತ್ತು ಕುಮಾರಣ್ಣ ನೇತೃತ್ವದಲ್ಲಿ ಆಗಿರುವಂತಹ ಕೆಲಸಗಳು ರಾಜ್ಯದಲ್ಲಿ ಯಾವುದೇ ಪಕ್ಷ ನಮ್ಮ ಮಿತ್ರ ಪಕ್ಷನೂ ಸೇರಿ ಯಾರು ಕೆಲಸಗಳನ್ನ ಮಾಡಿಲ್ಲ. ಅಂತ ಕೆಲಸಗಳು ಮಾಡಿರೋದನ್ನ ನಾವು ಸಾರ್ವಜನಿಕರಿಗೆ ಸರಿಯಾಗಿ ತಿಳಿಸದೇ ಇರೋದ್ರಿಂದ ನಮ್ಮಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾರು ಆಧಾರ ಮಾಡಬೇಡಿ. ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿ ಮೀಟಿಂಗು ವಾರ್ಡ್ಗಳಿಗೆ ಯಾವುದೇ ಮಾಡುವುದನ್ನು ದಯವಿಟ್ಟು